ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಆ್ಯಂಥೂರಿಯಂ ಗಿಡಗಳನ್ನು ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ, ಆದರೆ ನೀರು ಹೆಚ್ಚಾದರೆ ಅಥವಾ ಫಂಗಸ್ ಬಂದರೆ ಅದು ಬೇಗನೆ ಕೊಳ್ತು ಹೋಗ್ತದೆ. ಈ ವಿಡಿಯೋದಲ್ಲಿ ಆ್ಯಂಥೂರಿಯಂ ಗಿಡಗಳು ಅಕಸ್ಮಾತಾಗಿ ಕೊಳೆಯುವುದಕ್ಕೆ ಪ್ರಾರಂಭ ಮಾಡಿದರೆ ಅದನ್ನು ಹೇಗೆ ರಕ್ಷಿಸಿಕೊಳ್ಳೋದು ಅನ್ನೋದನ್ನು ನೋಡೋಣ. ಇಲ್ಲಿ ಕೆಳಗಡೆ ಎಲೆಗಳೆಲ್ಲ ಕೂಡ ಈ ರೀತಿಯಾಗಿ ಹಳದಿ ಆಗುವುದು ಮತ್ತು ಎಲೆಯ ಬುಡ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಹೆಚ್ಚಾಗಿ ಸಣ್ಣ ಗಿಡಗಳು ಬೇಗನೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗೋದು, ದೊಡ್ಡ ಗಿಡಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಅಷ್ಟು ಬೇಗ ಅದು ಕೊಳಿಲಿಕ್ಕೆ ಪ್ರಾರಂಭ ಆಗೋದಿಲ್ಲ. ಗಿಡದಿಂದ ಕೊಳ್ತ ಬೇರುಗಳು ಎಲೆಗಳು ಎಲ್ಲವನ್ನು ತೆಗೆದಿದ್ದೇನೆ ನಾನು. ನಂತರ ಸುಮಾರು 4-5 ಗಂಟೆ ಈ ಗಿಡಗಳನ್ನು ಫಂಜಿಸೈಡ್ ನೀರಿನಲ್ಲಿ ಹಾಕಿಡಬೇಕು. ಈ ಪಾಟಲ್ಲಿ ಇದ್ದದ್ದು ನಾನು ಆಗ ವಿಡಿಯೋ ಮಾಡಿರಲಿಲ್ಲ. ಕೊಳ್ತದ್ದು ನೋಡಿ, ಇದು ಹೈಬ್ರಿಡ್ ಗಿಡ, ಅಂದರೆ ನರ್ಸರಿಯಿಂದ ತಂದದ್ದು. ಆದ್ದರಿಂದ ಶಾಕಲ್ಲಿ ಎಲ್ಲ ಎಲೆಗಳನ್ನೆಲ್ಲ ತೆಗೆದ ನಂತರ ನೆನಪಾಯಿತು ವಿಡಿಯೋ ಮಾಡ್ಬೋದು, ನಿಮ್ಮ ಜೊತೆ ಕೂಡ ಹಂಚಿಕೊಳ್ಬೋದು ಹೇಳಿ. ಫಂಜಿಸೈಡ್ ನೀರು ಮಾಡೋದು ತುಂಬ ಸಿಂಪಲ್. ಎಲ್ಲ ಕಟ್ ಮಾಡಿ ತೆಗೆದಂತಹ ಭಾಗ ಬಿಸಾಡಿದ ನಂತರ ಫಂಜಿಸೈಡ್ ತಗೊಳ್ಳೋದು ಮತ್ತು ಸ್ವಲ್ಪ ನೀರು, ಇಷ್ಟನ್ನು ಮಿಕ್ಸ್ ಮಾಡುವಂಥದ್ದು. ಇಷ್ಟೇ ಪ್ರಮಾಣ ಅಂತೇನಿಲ್ಲ, ಸುಮಾರು ಅರ್ಧ ಚಮಚದಿಂದ 1 ಚಮಚದಷ್ಟು ಫಂಜಿಸೈಡನ್ನು ನಾನು ತಗೊಂಡು ಅದನ್ನು ನೀರಿಗೆ ಹಾಕ್ಕೊಂಡು ಇಟ್ಟಿದ್ದೇನೆ ಅಷ್ಟೇ. ನಂತರ ಪುನಃ ರೀಪಾಟಿಂಗ್ ಮಾಡಲಿಕ್ಕೆ ಸುಮಾರು 5 ಗಂಟೆಗಳ ನಂತರ ಸ್ವಲ್ಪ ತೆಂಗಿನ ನಾರು ಹಾಗೆ ಕೋಕೋಪೀಟ್ ತುಂಬ ಮುಖ್ಯ ಆ್ಯಂಥೂರಿಯಂಗೆ. ಬರೀ ಮಣ್ಣಲ್ಲಿ ನೆಟ್ಟರೆ ಬೇಗ ಕೊಳಿತದೆ. ಸ್ವಲ್ಪ ಸುಡುಮಣ್ಣು ತಗೊಂಡಿದ್ದೇನೆ. ಸುಡುಮಣ್ಣು ಮತ್ತು ಕೋಕೋಪೀಟನ್ನು ಮಿಕ್ಸ್ ಮಾಡಬೇಕು. ಕೆಲವರು ಕೋಕೋಪೀಟ್ ತುಂಬ ಹೆಚ್ಚಿಗೆ ಕೂಡ ಬಳಸ್ತಾರೆ. ಇದು ನನಗೆ ಕಂಫರ್ಟೇಬಲ್ ಆಗಿರುವ ರೀತಿ ನಾನು ಗಿಡಗಳನ್ನು ರೀಪಾಟಿಂಗ್ ಮಾಡ್ಕೊಳ್ಳೋದು. ಪಾಟ್ನ ಕೆಳಭಾಗಕ್ಕೆ ಒಂದು ಸ್ವಲ್ಪ ತೆಂಗಿನ ನಾರನ್ನು ಹಾಕಿಕೊಳ್ಳೋದು. ಇದಾದ ನಂತರ ನಾವು ಮಾಡಿಟ್ಕೊಂಡಂತಹ ಮಿಶ್ರಣವನ್ನು ಹಾಕಿಕೊಳ್ಳೋದು. ಈ ಪಾಟ್ 5 ಇಂಚಿದ್ದು, ಅದರಲ್ಲಿ 3/4 ಭಾಗ ಮಣ್ಣನ್ನು ತುಂಬಿಸಿ ನಂತರ ಗಿಡವನ್ನು ನೆಡೋದು. ಒಂದೇ ಒಂದು ಗಮನಿಸಬೇಕಾದ್ದು, ಗಿಡದಲ್ಲಿ ಚಿಗುರು ಬರುವಂತಹ ತುದಿ ಏನಿದೆ ಅದು ಯಾವ ಕಾರಣಕ್ಕೂ ಕೂಡ ಮಣ್ಣಿನ ಒಳಗೆ ಹೋಗಬಾರ್ದು. ಗಿಡದ ಸುತ್ತ ಮತ್ತೆ ಪುನಃ ತೆಂಗಿನ ನಾರನ್ನು ಇಟ್ಟುಕೊಂಡು ಮತ್ತೆ ಸ್ವಲ್ಪವೇ ಸ್ವಲ್ಪ ಮಣ್ಣು ಹಾಕ್ಕೊಳ್ಳೋದು. ಇದರ ಮೇಲಿಂದ ಪುನಃ ತೆಂಗಿನ ನಾರನ್ನು ಕೂಡ ಇಟ್ಕೊಳ್ಬೋದು, ಅಷ್ಟು ಇಟ್ಕೊಳ್ಳೇಬೇಕಂತೇನು ಕಂಪಲ್ಸರಿ ಇಲ್ಲ. ನೆಟ್ಟುಕೊಂಡ ನಂತರ ಮೇಲ್ಗಡೆಯಿಂದ ಅರ್ಧ ಚಮಚದಷ್ಟು ಫಂಜಿಸೈಡನ್ನು ಈ ರೀತಿಯಾಗಿ ಉದುರಿಸಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು, ಅಥವಾ ಮಣ್ಣಿನ ಮಿಶ್ರಣ ಮಾಡುವಾಗಲೇ ಫಂಜಿಸೈಡ್ ಕೂಡ ಬಳಸ್ಬೋದು, ಹೇಗೆ ಬೇಕೋ ಹಾಗೆ. ನಂತರ ಫಂಜಿಸೈಡ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹದವಾದ ಓಪನ್ ಜಾಗದಲ್ಲಿ, ಅಂದರೆ ಬಿಸಿಲು ಸ್ವಲ್ಪವೇ ಬರುವಂತಹ ಜಾಗದಲ್ಲಿ ಇಟ್ಕೊಂಡ್ರೆ ಈ ಗಿಡ ಮತ್ತೆ ತುಂಬ ಚೆನ್ನಾಗಿ ಬೆಳೀತದೆ.